ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆಯೇ ಆ್ಯಸ್ ಯೂಶ್ವಲ್ 6 ದಾರನ ತೊಗೊಂಡಿದ್ದೀನಿ. ಲಾಸ್ಟ್ಗೆ ಒಂದು ನಾಟ್ನ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ 1 ಚೈನ್ ಗ್ಯಾಪ್ ಬಿಟ್ಟು, 1 ಸಿಂಗಲ್ ಚೈನ್ ಗ್ಯಾಪ್ ಬಿಟ್ಟು ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಸ್ಟಾರ್ಟಿಂಗು 2 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಇವಾಗ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 2 ಕಂಬಗಳಿಗೆ ಇದಾವಲ್ಲ, ಒಂದು ಡಬಲ್ ಕ್ರೋಶೆಟ್ ಕಂಬ ಮತ್ತು 2 ಚೈನು, ಆ 2 ಕಂಬಗಳ ಮಧ್ಯದಿಂದ ನೀಡಲ್ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇಲ್ಲಿ 2 ಚೈನು ಸೇರಿ ಒಂದು ಡಬಲ್ ಕ್ರೋಶೆಟ್ ಕಂಬ, 2 ಕಂಬಗಳಾಯಿತು. ಇವಾಗ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇಲ್ಲಿ 2 ಚೈನು ಮತ್ತು 2 ಡಬಲ್ ಕ್ರೋಶೆಟ್ ಕಂಬ, ಒಟ್ಟು 3 ಕಂಬಗಳು ಅಂತ ಕನ್ಸಿಡರ್ ಮಾಡಬೇಕು. 3 ಕಂಬಗಳಾದಮೇಲೆ ಅದೇ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ಗೆ ನೀಡಲ್ ಮೇಲೆ ಯಾವುದೇ ರೀತಿ ದಾರ ಹಾಕ್ಕೊಳ್ಳೋ ಹೋಗಿಲ್ಲ, ಅದೇ ಹಾಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಕಂಬ ಮತ್ತು 2ನೇ ಡಬಲ್ ಕ್ರೋಶೆಟ್ ಕಂಬ, 2ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಹಾಕಿ 3ನೇ ಡಬಲ್ ಕ್ರೋಶೆಟ್ ಕಂಬನ ಅದೇ ಗ್ಯಾಪ್ ಒಳಗಡೆ ಹಾಕೋತಾ ಇದ್ದೀನಿ. ಒಟ್ಟು ಇಲ್ಲಿ 3 ಡಬಲ್ ಕ್ರೋಶೆಟ್ ಕಂಬಗಳಾಯಿತು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ ಇರುತ್ತಲ್ಲ ನೀಡಲ್ ಮೇಲೆ, ಆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡೆ. ನೋಡಿ ಈ ರೀತಿ ಕಾಣಿಸುತ್ತೆ. ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಾದ್ಮೇಲೆ ಅದೆಲ್ಲೂ ಕೂರುತ್ತೆ ನೋಡಿ, ಆರ್ಚ್ ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲಾಕ್ ಅಂದ್ರೂ ಒಂದೇ ಮತ್ತು ಸಿಂಗಲ್ ಕ್ರೋಶೆಟ್ ಅಂದ್ರೂ ಒಂದೇ. ಲಾಕ್ ಮಾಡ್ಕೊಂಡಾದ್ಮೇಲೆ ಆರ್ಚ್ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ನಾನಿಲ್ಲಿ ಬಟರ್ಫ್ಲೈ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡ್ಸ್ನ ತೊಗೋಬೋದು. ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಆ ಬೀಡ್ಸ್ ಎಲ್ಲೂ ಕೂರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಅದು ಸ್ವಲ್ಪ ಆರ್ಚ್ಗೂ ಮತ್ತು ಬೀಡ್ಸ್ಗೂ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 1 ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕೋತೀವಲ್ವ, ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ 2 ಚೈನು ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬ 2 ಸೇರಿ 2 ಕಂಬಗಳಾದ 2 ಕಂಬ ಆದಮೇಲೆ 1 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಚೈನು ಒಂದು ಸಲ ಡಬಲ್ ಕ್ರೋಶೆಟ್ ಆಯಿತು, ಮತ್ತು ಒಂದು ಸಲ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಒಟ್ಟು 2 ಡಬಲ್ ಕ್ರೋಶೆಟ್ ಕಂಬ ಮತ್ತು 2 ಚೈನನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 3 ಕಂಬಗಳಾದ 2 ಚೈನು ಒಂದು ಕಂಬ, 2 ಡಬಲ್ ಕ್ರೋಶೆಟ್ ಕಂಬಗಳು, ಒಟ್ಟು 3 ಕಂಬಗಳಾದ 3 ಕಂಬಗಳಾದಮೇಲೆ ಅದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬ, ಒಂದು ಡಬಲ್ ಕ್ರೋಶೆಟ್ಟು, 8ನೇ ಡಬಲ್ ಕ್ರೋಶೆಟ್ಟು. ಇಲ್ಲಿ ಯಾವುದೇ 2 ಚೈನ್ ಇರಲ್ಲ, ಡಬಲ್ ಕ್ರೋಶೆಟ್ ಕಂಬನ 3 ಹಾಕೋಬೇಕಾಗುತ್ತೆ. ಅಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡ್ವಲ್ಲ,
ಇಲ್ಲಿ 3 ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕಾಗುತ್ತೆ. 3 ಡಬಲ್ ಕ್ರೋಶೆಟ್ ಕಂಬ ಆಯಿತು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಅದೇ ಗ್ಯಾಪ್ಗೆ ನೀಡಲ್ ಮೇಲೆ ಯಾವುದೇ ದಾರ ಸುತ್ತಕೊಳ್ದೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಆರ್ಟ್ ಶೇಪ್ ಬರುತ್ತಿದ್ದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಇಲ್ಲಿ ಲಾಕ್ ಆದಮೇಲೆ ಮತ್ತೆ ಆರ್ಚ್ ಎಲ್ಲಿ ಕೂರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆಟ್ಟು. ಇಲ್ಲಿ ಲಾಕು ಸೇರಿ 2 ಸಿಂಗಲ್ ಕ್ರೋಶೆಟ್ ಆದವು. ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಆ ಬೀಡ್ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟ್ರೈಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ಟು. ನೀವು ಸಿಂಗಲ್ ಕ್ರೋಶೆಟ್ ಬೇಕಾದ್ರೆ 3 ಹಾಕೋಬೋದು. ನಾನಿಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ತುಂಬ ಹತ್ರ ಆಯಿತು ಅಂದರೆ 3 ಸಿಂಗಲ್ ಕ್ರೋಶೆಟ್ನ ಹಾಕೋಬೋದು. ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ನ ಹಾಕಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 1 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ 2 ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋತಾ ಇದ್ದೀನಿ. ಮತ್ತು 2ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋತಾ ಇದ್ದೀನಿ. ಇಲ್ಲಿ 2 ಚೈನು ಸೇರಿ 3 ಕಂಬಗಳಾದ. 3 ಕಂಬ ಆದಮೇಲೆ ಸ್ಟ್ರೈಟಾಗಿ ನೀಡಲ್ ಮೇಲೆ ಯಾವುದೇ ರೀತಿ ದಾರ ಸುತ್ತಿದ್ದೀನಿ ಆ ಗ್ಯಾಪ್ ಒಳಗಡೆ ದಾರನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. 2 ಲೂಪ್ ಬರುತ್ತೆ ನೀಡಲ್ ಮೇಲೆ, 2 ಲೂಪಿಂದ ಒಂದು ಸಲ ದಾರನ ತೆಕ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. 1 ಡಬಲ್ ಕ್ರೋಶೆಟ್ಟು, 2ನೇ ಡಬಲ್ ಕ್ರೋಶೆಟ್ಟು, ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡೆ. ಒಟ್ಟು 3 ಡಬಲ್ ಕ್ರೋಶೆಟ್ ಕಂಬ ಆದವು. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಅಂದ್ರೂ ಒಂದೇ ಮತ್ತು ಲಾಕ್ ಅಂದ್ರೂ ಒಂದೇ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಆರ್ಚ್ ಎಲ್ಲೂ ಕೂರುತ್ತೆ ನೋಡ್ಕೊಳ್ಳಿ ಸ್ಟ್ರೈಟಾಗಿ. ಆರ್ಚ್ ಎಲ್ಲೂ ಕೂರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ ಹಾಕೊಂಡಾದ್ಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಅದೆಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಸಿಂಗಲ್ ಕ್ರೋಶೆಟ್ಗಳನ್ನ 3 ಹಾಕೋಬೋದು. ನಾನಿಲ್ಲಿ 2 ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಪ್ರತಿ ಲಾಕ್ ಆಗುತ್ತಲ್ಲ ಲಾಕ್ಕೂ 2 ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ ಲಾಕು ಸೇರಿ. ನೀವು ಬೇಕಿದ್ದರೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋಬೋದು. ನೋಡಿ 2 ಸಿಂಗಲ್ ಕ್ರೋಶೆಟ್ ಆಯಿತು. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ 1 ಚೈನ್ ಗ್ಯಾಪ್ ಬಿಟ್ಟು ಅದ್ರ ಪಕ್ಕನೇ 1 ಚೈನ್ನ ಗ್ಯಾಪ್ ಬಿಟ್ಟು ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್, 2 ಚೈನ್, 2 ಚೈನ್ನ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಚೈನು ಸೇರಿ 3ನೇ ಡಬಲ್ ಕ್ರೋಶೆಟ್ ಕಂಬ. 2 ಚೈನನ್ನು ನಾವು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಅದು ಸೇರಿ ಒಟ್ಟು 3 ಕಂಬಗಳಾದ. 3 ಕಂಬ ಆದಮೇಲೆ ಸ್ಟ್ರೈಟಾಗಿ ಅದೇ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ತಿ ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಅದೇ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತೀನಿ. ಮತ್ತು 3 2ನೇ ಡಬಲ್ ಕ್ರೋಶೆಟ್ ಕಂಬ. ಲಾಕ್ ಆದಮೇಲೆ 2ನೇ ಡಬಲ್ ಕ್ರೋಶೆಟ್ ಕಂಬ ಮತ್ತು ಒಂದು 3ನೇ ಡಬಲ್ ಕ್ರೋಶೆಟ್ ಕಂಬ. ನೋಡಿ 3 ಡಬಲ್ ಕ್ರೋಶೆಟ್ ಕಂಬ ಆದ. 3 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಅದೇ ಗ್ಯಾಪಲ್ಲಿ ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಆಯಿತು. ಲಾಕ್ ಆದಮೇಲೆ
ಆರ್ಚ್ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಒಂದು ಚೈನ್ನ ಹಾಕಿ ದಾರನೇ ಕಟ್ ಮಾಡಿ ಎಳೆದು ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ಮುಗೀತು. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಆರ್ಟ್ ಶೇಪ್ ಕಾಣಿಸುತ್ತೆ. ಯಾರಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಬೇಕು ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.